ಎಲ್ರಿಗೂ ನಮಸ್ಕಾರ. ಅಜಯ್ ಮಾತಾಡ್ತಿದ್ದೀನಿ. ನನಗಾದ ಅನುಭವವನ್ನ ಇವತ್ತು ತಗೊಂಡಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ನಿರ್ಧಾರಗಳನ್ನ, ಸಾಮಾಜಿಕ ಹೋರಾಟಗಾರರ ಮತ್ತೆ ಸಾಮಾಜಿಕ ಕಳಕಳಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಇವತ್ತು ತೋರಿಸುತ್ತೆ. ಮತ್ತೆ ಮಕ್ಕಳ ಸಂಸ್ಕೃತಿ ಮತ್ತೆ ಏನ್ ಸಾಂಸ್ಕೃತಿಕ ಹೋರಾಟಗಾರರ ಸಿಕ್ಕ ಜಯ ಅಂತಾನೆ ಹೇಳ್ಬೋದು. ಈಗ ಶಾಲೆ ಕಾರ್ಯಕ್ರಮಗಳಲ್ಲಿ ಯಾವುದೇ ಶಾಲೆ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಈ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮನೋರಂಜನೆ ಒಂದು ವಿಚಾರವಾಗಿ ಮಕ್ಕಳನ್ನ ಮನೋರಂಜಿಸೋದಾಗಿರ್ಲಿ, ಪೋಷಕರಿಗೆ ಮಾಡಿಸುವಂತ ವಿಚಾರದಲ್ಲಿ ಅಸಭ್ಯ ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿಸುವಂಥದ್ದು, ಮತ್ತೆ ಹಾಡು ಆಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇತ್ತು. ಇದಕ್ಕೆ ಎಲ್ಲ ಕಡಿವಾಣ ಬಂದಿದೆ. ಅದಕ್ಕೆ ಪ್ರಶ್ನೆ ಮಾಡುವಂತಹವರು ಇದ್ದಷ್ಟು ಸಮಾಜದ ಸಮಸ್ಯೆಗಳನ್ನ, ಹಂಕು-ಡೊಂಕುಗಳನ್ನ ನಾವು ನೋಟ್ ಮಾಡಿ ತಿಳಿಸಿದಷ್ಟು ಪ್ರತಿಫಲ ಅಂತಾನೆ ಹೇಳ್ಬೋದು. ನಿಜಕ್ಕೂ ತುಂಬಾ ಖುಷಿ ಕೊಡೋ ವಿಚಾರ. ಯಾಕಂದ್ರೆ ಜನಗ ಇದು ನಡೆಯುವಾಗ, ಸ್ವತಂತ್ರ ದಿನಾಚರಣೆ ಹಬ್ಬಗಳಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಭಾಷಣಗಳ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಸಭ್ಯ ಅಶ್ಲೀಲ ಹಾಡುಗಳಿಗೆ ಆ ಕಂದಮ್ಮಗಳನ್ನ ಆ ಸ್ಟೇಜ್ಗಳ ಮೇಲೆ ಡ್ಯಾನ್ಸ್ ಮಾಡುವಂಥದ್ದು ತುಂಬಾ ದುಃಖಿನ ಸಂಗತಿಯಾಗಿತ್ತು, ನೋವಿನ ಸಂಗತಿಯಾಗಿತ್ತು. ಹಿಂದೆ ಕೂಡ ನಾ ಕಂಡಲ್ಲಿ ನಮ್ಮ ಶಾಲೆಗಳಲ್ಲಿ ಆಗಿರ್ಬೋದು, ಓದಂತ ಕಡೆ ಆಗಿರ್ಬೋದು, ಇದು ತರವಲ್ಲ, ಇದು ಒಳ್ಳೇದಲ್ವಾ ಅಂತ ಹೇಳ್ತಾ ಇದ್ವಿ. ಸೊ ನಾವು ಕೂಡ ಮಕ್ಕಳ ತಂದೆಯವರ ಸಮ್ಮುಖದಲ್ಲಿ ಈ ಹಾಡುಗಳಲ್ಲಿ ನೃತ್ಯ ಮಾಡಿಸುವಂಥದ್ದು, ಈ ಹಾಡುಗಳಲ್ಲಿ ಇದು ಮಾಡಿಸುವಂಥದ್ದು ನೀವು ಶಾಲೆಗೆ ನೀವು ಹೇಳಬೇಕು, ಶಿಕ್ಷಕರಿಗೆ ಹೇಳಬೇಕು ಅಂತ. ಇಲ್ಲಿ ಯಾರು ಶಿಕ್ಷಕರನ್ನ ಯಾರನ್ನ ದೂಷಣೆ ಮಾಡುವಂಥದ್ದಲ್ಲ, ಆದರೆ ಮನರಂಜಿಸುವ ನೆಪದಲ್ಲಿ ಆಗುವಂಥದ್ದು. ಯಾಕಂದ್ರೆ ಕೇಳ್ಬೋದು, ಇತ್ತೀಚೆಗೆ ಎಂತೆಂಥ ಹಾಡುಗಳು ಬಂದಿದೆ ಅಂದ್ರೆ ಅಶ್ಲೀಲವಾಗಿ ಏನೇನೋ ಸರ್ಸು ಅನ್ನೋದು, ಏನೋ ಮಾವ, ಚುಟು ಮಾವ ಅನ್ನೋದು, ಅದ್ಯಾವುದೋ ಎಕ್ಕ ಸಕ್ಕ, ಇಂಥ ಅಸಭ್ಯ ಭಾಷೆಗಳಿಗೆ, ಅಸಭ್ಯ ಹಾಡುಗಳಿಗೆ ಮಕ್ಕಳ ಕೈಯಲ್ಲಿ ನೃತ್ಯ ಮಾಡಿಸ್ತಾ ಇದ್ರು. ಈಗ ಅದಕ್ಕೆಲ್ಲ ಕಡಿವಾಣ ತಂದಿದೆ ನಮ್ಮ ಶಿಕ್ಷಣ ಇಲಾಖೆ. ಅದು ಎಲ್ಲ ಸಾಂಸ್ಕೃತಿಕ ಒಂದು ನಮ್ಮ ಕಲ್ಚರ್ನ, ನಮ್ಮ ಇಲ್ಲಿನ ನಾಡಿನ ಘನತೆಯನ್ನು ಹೆಚ್ಚಿಸುವಂತಹದ್ದು. ಇದು ಈಗ ಶಾಲೆಗಳ ಒಳ್ಳೆ ಫಲಿತಾಂಶಗಳು ಬಂದಿದೆ. ಮತ್ತೆ ಶಾಲೆ ಆರಂಭಕ್ಕೆ ಇದು ಒಂದು ಒಳ್ಳೆಯ ದಾರಿ ಅಂತಾನೆ ಹೇಳ್ಬೋದು. ಇದನ್ನ ಯಾರೆಲ್ಲ ಕ್ರಮ ಕೈಗೊಂಡಿದ್ದೀರಿ, ಇದನ್ನೆಲ್ಲ ಜಾರಿಗೆ ತಂದಿದ್ದೀರಿ, ಎಲ್ರಿಗೂ ಧನ್ಯವಾದಗಳು. ಇದಕ್ಕೆ ಧ್ವನಿ ಎತ್ತಿದಂಥವ್ರಿಗೂ ಧನ್ಯವಾದಗಳು. ಈ ಹಿಂದೆ ಕೂಡ ಸಾಮಾಜಿಕ ಹಿತದೃಷ್ಟಿಯಿಂದ ನಾವು ಓದಿದ ಶಾಲೆಗೆ ಸುಲಭ ಶೌಚಾಲಯದ ಬಗ್ಗೆ ಆಗಿರ್ಬೋದು, ಅಲ್ಲಿ ಲೈಬ್ರರಿ ಬಗ್ಗೆ ಆಗಿರ್ಬೋದು, ಕಂಪ್ಯೂಟರ್ ಗಣಕಯಂತ್ರದ ವಿಚಾರವಾಗಿ ಆಗಿರ್ಬೋದು, ಸಾಕಷ್ಟು ಪ್ರಶ್ನೆ ಮಾಡುವಂಥದ್ದು. ಮತ್ತೆ ಶಾಲೆಯ ಮಳಿಗೆಗಳನ್ನು ಸೋರುವ ವಿಚಾರವಾಗಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ನಾವು ಪ್ರಶ್ನೆ ಎತ್ತಿ ಊರಲ್ಲಿ ನಾವು ಓದಿದಂಥ ಶಾಲೆಗೆ ಏನಾದರೂ ಒಂದು ಕೊಡುಗೆ. ಯಾಕಂದ್ರೆ ನಾವು ಪ್ರತಿಯೊಂದನ್ನು ಕೂಡ ಹಣದಿಂದನೇ ಮಾಡೋಕ್ಕಾಗಲ್ಲ. ಬರುವಂತ ಫಂಡ್ಗಳನ್ನ ಕಲೆಕ್ಟ್ ಮಾಡಿರ್ತಕ್ಕಂಥ ವಿಚಾರವಾಗಿ ನಾವು ಬರುವಂತ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅಷ್ಟೇ ಸಾಕಾಗಿತ್ತು. ನಾವೇನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಮಾಡ್ಕೋಬೇಕು, ಅದರಲ್ಲಿ ಚಂದ ಎತ್ತಬೇಕು, ದುಡ್ಡು ಎತ್ಬಿಟ್ಟು ಅಭಿವೃದ್ಧಿ, ನಮ್ಮ ಸಮಯ ಶುಲ್ಕ ಕಾನ್ಸೆಪ್ಟು, ನಾವು ಅಲ್ಲಿ ಸ್ಪೆಂಡ್ ಮಾಡುವಂತ ಸಮಯನೇ ವ್ಯಾಲ್ಯೂಬಲ್ ಆಗಿರುತ್ತೆ. ಅದಕ್ಕೆ ಯಾಕ್ರಿ ಚಂದ ಎತ್ತಿ ಶಾಲೆ ನಡೆಸುವಂಥದ್ದು ಆಗ್ಬೇಕೇನ್ರಿ? ಬರೋ ಸವಲತ್ತುಗಳು, ಯಾಕಂದ್ರೆ ಎಷ್ಟು ಹಗರಣಗಳು ನಡೀತಾ ಇದೆ ಇವತ್ತು. ಎಷ್ಟು ಹೈಟೆಕ್ ಶೌಚಾಲಯಗಳ ನೆಪದಲ್ಲಿ ಶೌಚಾಲಯನೇ ಇರಲ್ಲ, ಆ ನೆಪದಲ್ಲಿ ಮತ್ತೆ ಶಾಲೆ ಬಿಲ್ಡಿಂಗ್ಗಳೇ ಇರಲ್ಲ, ಬರೀ ಕಾಂಪೌಂಡ್ ನಿರ್ಮಾಣ ಅಂತ ಹೇಳ್ಬಿಟ್ಟು ಮನುಷ್ಯ ಹೋಗಿ ದೂಕಿದ್ರೆ ಆ ಕಾಂಪೌಂಡ್ ಬೀಳುವಂತ ಇದನ್ನ ನಾವು ಪ್ರಶ್ನೆ ಮಾಡಬೇಕು ಹೊರತು ನಮ್ಮ ಕೈಯಿಂದ ಹಣ ಹಾಕ್ಬಿಟ್ಟು ಶಾಲೆಯನ್ನ ಇದು ಮಾಡುವಂಥದ್ದಲ್ಲ. ಒಂದು ವೇಳೆ ಆಗದೆ ಇದ್ದ ಪಕ್ಷದಲ್ಲಿ ಅವ್ರದೇ ಆದ ಸ್ವಇಚ್ಛೆಯಿಂದ ಏನೋ ದಾನ ಧರ್ಮಗಳು ಮಾಡುವಂಥವ್ರು ಇದ್ದರೂ ಮಾಡಬಹುದು. ಆದ್ರೆ ಪ್ರಶ್ನೆನೇ ಮಾಡದೇ ಇರೋ ರೀತಿ ನಮ್ಮ ಕೈಯಿಂದ ಹಣ ಹಾಕಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಎಷ್ಟು ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ. ಅದು ಸದುಪಯೋಗ ಆಗ್ಬೇಕು, ಅದನ್ನ ಪ್ರಶ್ನೆ ಮಾಡುವಂಥದ್ದಾಗ್ಬೇಕು ಹೊರತು ಬರೀ ದುಡ್ಡು ಯಾರು. ಯಾಕಂದ್ರೆ ಕೆಲವರು ಅವ್ರದೇ ಆದ ಕಮಿಟ್ಮೆಂಟ್ಸ್ ಇರ್ತವೆ, ಶಾಲೆಗೆ ಅವ್ರ ಜೀವನ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿರುತ್ತೆ, ಅದ್ರ ಜೊತೆಗೆ ಹಣ ಹಾಕಂದ್ರೆ ಆಗತ್ತ. ನೋಡಿ ಇವತ್ತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನ ಕಡಿದು ಅಭಿವೃದ್ಧಿ ಮಾಡ್ತಾ ಇದ್ರೆ ಅಲ್ಲಿ ಏನ್ ಹೇಳುತ್ತೆ ಇತಿಹಾಸ, ಏನ್ ಹೇಳುತ್ತೆ ನಮ್ಮ ವಿಜ್ಞಾನ, ಏನ್ ಹೇಳುತ್ತೆ ನಮ್ಮ ಪ್ರಾಣಿ ವಿಚಾರವಾಗಿ ಏನ್ ಹೇಳುತ್ತೆ. ಇವಾಗ ಮೊನ್ನೆ ನಮ್ಮ ಚಿತ್ರದುರ್ಗದಲ್ಲಿ ಸೈನ್ಸ್ ಕಾಲೇಜಲ್ಲಿ ನಡೆದಂತ ಕೃತ್ಯಗಳು ಹೆಂಗಿದೆ,
ಸೈನ್ಸ್ ಕಾಲೇಜಲ್ಲಿ ವಿಜ್ಞಾನನೇ ಹೇಳುತ್ತೆ, ವಿಜ್ಞಾನದ ಕಾಲೇಜಲ್ಲಿ ಮರಗಳನ್ನ ಕಡಿದು ಅಭಿವೃದ್ಧಿ ಮಾಡೋಂಥದ್ದು ಈಗ FIR ಆಗಿದೆ. ನಾವು RF ಹತ್ರ ಸತತ ವಿಚಾರಗಳನ್ನ ತಗೊಂತಾ ಇದೀವಿ. ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅಲ್ಲೇ ಇರ್ತಕ್ಕಂಥ ಕೋಟೆ ಬಾಗಿಲಿನಲ್ಲಿರ್ತಕ್ಕಂಥ ನಮ್ಮ RF ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ನಮ್ಗೆ ಸಿಕ್ಕಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸರ್ ನಾನು ಇನ್ನು ಮುಂದೆ ಮರಗಳಿಗೆ ಆಗ್ಲಿಕ್ಕೆ ಬಿಡ್ಲಿಲ್ಲ, ಇದು ಯಾವಾಗ ಆಕ್ಷನ್ ಆಗಿದೆ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರೆ ಆ FIR ಕಾಪಿನೂ ಕೂಡ ನಿಮ್ ಜೊತೆ ಹಂಚ್ಕೊಂತಾ ಇದೀವಿ. ಈ ರೀತಿ ಮತ್ತೆ ಎಷ್ಟೋ ಜನ ಹುಡುಗ ರಕ್ಷಾ ತಂಡ ಆಗಿರ್ಬೋದು, ಎಷ್ಟೋ ಜನ ಧ್ವನಿ ಎತ್ತಿದ್ದಾರೆ, ಯುವಕರು ಮುಂದೆ ಬಂದಿದ್ದಾರೆ. ಕರ್ನಾಟಕ ವೃಕ್ಷ ರಕ್ಷಾ ಭಾರತದಾದ್ಯಂತ ಅಖಂಡ ಭಾರತ ವೃಕ್ಷ ರಕ್ಷಾ ಆರಂಭ ಆಯಿತು. ನಮ್ಮ ಬಿಡುವಿನ ಸಮಯದಲ್ಲೇ ಮರಗಳನ್ನ ರಕ್ಷಣೆ ಮಾಡುವಂಥದ್ದು, ಪಾತಿ ಮಾಡುವಂಥದ್ದು ಮಾಡ್ತಾ ಹೋದ್ವಿ. ಇವತ್ತು ಮಿಲಿಯನ್ ಗಟ್ಲೆ ರೀಚ್ ಆಯಿತು ವಿಡಿಯೋ. ಅಟ್ಲೀಸ್ಟ್ ಅದರಿಂದ ಆದ್ರೂ ಎಲ್ಲ ಕಡೆ ಹೆಚ್ಚೊತ್ಕೊಂಡಿದ್ದಾರೆ. ಈ ಹಿಂದೆ ನೆರೆ ಹೊರೆ ರಾಜ್ಯಗಳಲ್ಲಿ ನಡೆದಂಥ ಮರ ಮಾರಣ ಹೋಮ ಬಗ್ಗೆ ಆಗಿರ್ಬೋದು, ನಮ್ಮ ಮೈಸೂರಲ್ಲಿ ನಡೆದಂಥ ವಿಚಾರವಾಗಿರ್ಬೋದು, ಬೆಂಗಳೂರಲ್ಲಿ ಮರಗಳಿಗೆ ಹಿಂಸೆ ಆಗುವಂಥ ವಿಚಾರವಾಗಿರ್ಬೋದು, ಎಲ್ಲಾನು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ಮುಖಪುಟದಲ್ಲಿ ನಾವು ಹಂಚ್ಕೊಂಡಿದ್ದೀವಿ. ಯಾವುದೋ ಒಂದು ಪರಿಣಾಮ ನಾವು ಅಪಮಾನಗಳನ್ನ ಬದಿಗಿಟ್ಟು ನಾವು ಪಾರದರ್ಶಕತೆಯಿಂದ ಹಣವಲ್ಲದ ಹಣ ಬಯಸದ ಒಂದು ವೃಕ್ಷ ರಕ್ಷಾ ಸಮಾನ ಮನಸ್ಕರೆಲ್ಲ ಸೇರಿ ಹಂಚ್ಕೊಂಡಾಗ ಎಷ್ಟೋ ವಿಚಾರಗಳು ನಮಗೆ ಗುಂಪಿಗೆ ಬಂತು. ಎಷ್ಟೋ ಶಾಲೆಗಳಲ್ಲಿ ನಡೆಯುವಂಥ ಮರ ಮಾರಣ ಹೋಮನ್ನ ತಡೆಯುವಂಥದ್ದಾಗಿದೆ. ಹಳೆ ವಿದ್ಯಾರ್ಥಿಗಳ ಪ್ರಶ್ನೆ ಮಾಡುವಂಥದ್ದಾಯಿತು. ಈ ರೀತಿ ಆಗಿರೋದ್ರಿಂದ ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ ಇದು. ಹಾಗಾಗಿ ನಿಮ್ಮ ಜೊತೆ ಇವತ್ತು ಎಲ್ಲಾ ಶಾಲೆಗಳಲ್ಲಿ ಇನ್ನು ಮುಂದೆ ಯಾವುದೇ ಶಾಲೆಗಳಲ್ಲಿ ಈ ರೀತಿ ಅಸಭ್ಯ ಅಶ್ಲೀಲ ಹಾಡುಗಳನ್ನಾಗಿರ್ಬೋದು ಆಗದೆ ಇರೋ ರೀತಿ ನೋಡ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಶಿಕ್ಷಕರ ಪಾತ್ರ ಎಷ್ಟಿರುತ್ತೋ ಅಷ್ಟೇ ಪೋಷಕರ ಪಾತ್ರನೂ ಕೂಡ ಅಷ್ಟೇ ಇರುತ್ತೆ. ನಾವು ಅದೇ ಮರಗಳಲ್ಲಿ ಕೆಳಗಡೆ ಕೂತಿ ಓದಿ ಬಂದಿರೋಂಥ ಶಾಲೆಗಳಲ್ಲಿ ಇವತ್ತು ಆ ಮರಗಳನ್ನ ಕಡಿಯುವಂಥದ್ದಕ್ಕೆ ನಾವೆಲ್ಲರೂ ಅಡ್ಡಗೂಡಾಗಿ ನಿಂತ್ಕೋಬೇಕು. ಅಭಿವೃದ್ಧಿಗೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳಿರುತ್ತೆ, ಆ ರೀತಿ ಮಾರ್ಗಗಳನ್ನ ಅನುಸರಿಸಲಿ, ಅಭಿವೃದ್ಧಿನೇ ಮಾಡಲಿ. ಮತ್ತೆ ಶಾಲೆಯ ಏನು SDMC ಅಧ್ಯಕ್ಷರುಗಳು, ಸದಸ್ಯರುಗಳು, ಪೋಷಕರುಗಳು ಏನೆಲ್ಲ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಅದರಲ್ಲಿ ಪ್ರಮುಖ ಪಾತ್ರಗಳು ನಿಮ್ದಾಗಿರುತ್ತೆ. ನಮ್ಮ ಊರಿನ ಮರಗಳ ಸಂತತಿ, ನಮ್ಮ ರೈತರ ಬದುಕು ತುಂಬಾ ಅವಲಂಬಿತವಾಗಿರುತ್ತೆ. ಇವತ್ತು ನೀವೇ ನೋಡ್ಬೋದು, ಈ ಬಿರು ಬೇಸಿಗೆಯಲ್ಲಿ ವನ್ಯಜೀವಿಗಳು ಸಾಯ್ತಾ ಇದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಈ ರೀತಿ ಮತ್ತೆ ಮರುಕಳಿಸದ ರೀತಿ ಎಲ್ಲರೂ ಧ್ವನಿ ಎತ್ತಬೇಕಾಗಿದೆ. ಮರ ಉಳಿದರೆ ನಾವೆಲ್ಲ ಅನ್ನೋದನ್ನ ಅರಿಬೇಕಾಗಿದೆ. ಇತ್ತೀಚೆಗೆ ಸಾಮಾಜಿಕವಾಗಿ ಏನೆಲ್ಲ ಚರ್ಚೆಗಳಾಗ್ತದೆ, ಅಟ್ಲೀಸ್ಟ್ ಧೈರ್ಯವಾಗಿ ಬಂದು ಯಾರನ್ನೋ ಯಾವುದೋ ಒಂದು ಸಮಾಜದ ಹಿತದೃಷ್ಟಿಯಿಂದ ಆ ವ್ಯಕ್ತಿ ಅವರ ಅಭಿಪ್ರಾಯಗಳನ್ನ ಹೇಳೋದು ತಪ್ಪ, ಆ ವ್ಯಕ್ತಿನ ಹೀನಾಮಾನವಾಗಿ ಬಲವಂತದ ಕ್ಷಮೆಗಳನ್ನ ಕೇಳಿಸ್ತಾ ಇದಾರೆ. ನಾಚಿಕೆ ಆಗ್ಬೇಕು ರೀ. ಬಲವಂತದ ಕ್ಷಮೆ ಅಲ್ವೇ ಅಲ್ಲ. ಆಕ್ಚುಲಿ ಬಂದ್ಬಿಟ್ಟು ಇವತ್ತು ನೋಡಿ, ನಮ್ಮ ಸಂಸ್ಕೃತಿ, ನಾಡು, ನುಡಿ, ನೆಲ, ಜಲದ ಬಗ್ಗೆ ಎಲ್ಲದಕ್ಕೂ ಒಂದು ಇದಾಗಿದೆ. ಇವತ್ತು ಗೆದ್ದೆತ್ತಿನ ಬಾಲ ಹಿಡಿಯೋ ತರ ಗೆದ್ದವ್ರ ಕಡೆ ಒಂದು ಇದ್ರ ಮಾಡೋದ್ ಕಡೆನೆ ಹೋಗ್ತಾ ಇದ್ದಾರೆ. ಇದು ತುಂಬಾ ಅನರ್ಥ. ಇದು ಇವತ್ತಿನ ಹೋರಾಟ, ಒಂದು ಸಂಘಟನೆಗಳಂದ್ರೆ ಏನು, ಒಂದು ಹೋರಾಟಕ್ಕೆ ಒಬ್ಬರಿಗೆ ಒಂದು ತರ ಸೀಮಿತವಾಗಿರ್ಬೋದು. ಇಲ್ಲಿನ ನೆಲ, ಜಲ, ಗಾಳಿ, ಪ್ರತಿ ಒಂದಕ್ಕೂ ಒಂದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಆಕ್ಚುಲಿ ಇವತ್ತಿನ ಚಿತ್ರರಂಗಗಳಿಗೆ ಬಂದು ಚಿತ್ರರಂಗದ ಪಾತ್ರ ಏನಿರುತ್ತೆ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ನಮ್ಮ ಹಿಂದೆ ನಡೆದಂತ ಸಂಸ್ಕೃತಿ, ಆ ಕಾರ್ಯಕ್ರಮಗಳು, ಆ ಭಾಷಣಗಳು, ಆ ಒಂದು ಹಾಡುಗಳು ನಮಗೆ ಎಷ್ಟು ಎಂತೆಂತ ಸಿನಿಮಾಗಳು ನಮ್ಮನ್ನ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಬಂದಂತ ಸಿನಿಮಾಗಳಲ್ಲಿ ಏನನ್ನ ಸಾರ್ತದೆ, ಎಕ್ಕ ಸಕ್ಕ ಅನ್ನೋ ಹಾಡುಗಳು, ಅಸಭ್ಯ, ಸರ್ಗಾಸರ್ಸೆ ಅನ್ನೋ ಹಾಡುಗಳು, ಇದೆಲ್ಲ ಏನಕ್ಕೆ ತಗೊಂಡೋಗ್ತಿದೆ ಇಂಥದ್ದು. ಮತ್ತೆ ಈ ಸಿನಿಮಾ ನಟರುಗಳು, ನಟ ನಟಿಯರು ಕರ್ನಾಟಕದ ಹಣ ದುಂಡು ವೆಚ್ಚ ಆಗ್ತಿತ್ತು, ದುರ್ವ್ಯಯ ಆಗ್ತಿತ್ತು. ಜೂಜಿಗೆ ಜಾಹೀರಾತುಗಳನ್ನ ಕೊಟ್ರು. ಜಾಹೀರಾತಿಗೆ ಕರ್ನಾಟಕದ ಎಷ್ಟೋ ಜನ ಯುವಕರು ಹಾಳಾದ್ರು, ಬಲಿಯಾದ್ರು. ಎಷ್ಟೋ ಜನದ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಳಾಯ್ತು. ಧ್ವನಿ ಎತ್ತದವ್ರಂತ ಮೇಲೆ ಅವರನ್ನ ಅಟ್ಯಾಕ್ ಮಾಡಿಸ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಎಷ್ಟು ಸರಿ. ಈ ಮೊನ್ನೆ ಮಾಡಿದಂಥ ಯಾಕೆ ನಮ್ಮ ಮನೆ ಕಸಗಳನ್ನು ನಾವೇ ಯಾಕೆ ಹುಡ್ಕೋಬಾರ್ದು? ಅವತ್ತು ಯಾಕೆ ಒಂದಾಗ್ಬಿಟ್ಟು ಈ ಸಂಘಟನೆಗಳೆಲ್ಲ ಹೇಳಿ ನಮ್ಮ ಕರ್ನಾಟಕದ
ಮಾನ ಮರ್ಯಾದೆ ಹರಾಜಾಗಬೇಡಿ. ನಮ್ಮದೇ ಆದ ಒಂದು ಕಲ್ಚರ್ ಇದೆ, ನಮ್ಮದೇ ಭಾಷೆಗೆ ನಮ್ಮದೇ ಆದ ಒಂದು ಇತಿಹಾಸ ಇದೆ. ಈ ರೀತಿ ಒಂದು ಸಂದೇಶ ಸಾರ್ಕೊಂಡ್ಬಂದಂಥ ಚಿತ್ರರಂಗದಲ್ಲಿ ಜೂಜಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಪ್ರಚೋದನೆ ಕೊಡಬೇಡಿ. ಎಷ್ಟು ಅಸಭ್ಯದ ವಿಚಾರಗಳಿಗೆ ರೀಲ್ಸ್ಗಳಂತೆ, ಅಶ್ಲೀಲವಾಗಿ ಡಬಲ್ ಮೀನಿಂಗ್ ಡೈಲಾಗ್ಗಳಂತೆ, ಇವು ಎಷ್ಟಕ್ಕೆ ಸೀಮಿತವಾಗಿರಬೇಕು ಅಷ್ಟಕ್ಕೆ ಚಂದ. ಅಂಥದನ್ನೆಲ್ಲ ಕಡಿವಾಣ ಹಾಕಬೇಕು. ಜೂಜಾಡಿಗರನ್ನ ಜಾಹೀರಾತಿಗೆ ಪ್ರಚೋದನೆ ಕೊಡುವಂಥನ್ನ, ಸಾಲಗಳು ಮಾಡೋದಕ್ಕೆ ಪ್ರಚೋದನೆ ಕೊಡುವಂಥವ್ರನ್ನೆಲ್ಲ ಬ್ಯಾನ್ ಮಾಡಬೇಕು ಕನ್ನಡ ಚಿತ್ರರಂಗದಿಂದ. ಅವಾಗ ಮಾತ್ರ ಸಾಧ್ಯ ನಾವು ಕರ್ನಾಟಕ ಸಸ್ಯಶ್ಯಾಮಲ ಮಾಡಲಿಕ್ಕೆ. ಒಳ್ಳೆಯ ಸಂಸ್ಕೃತಿ, ಇತಿಹಾಸ, ಒಳ್ಳೆಯ ಭಾಷೆಗೆ ಗೌರವ ತರಲಿಕ್ಕೆ. ಈಗಲೂ ನಮ್ಮ ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ನಮ್ಮ ಕವಿಗಳು ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ. ಇವಾಗ ಏನು ಬೆಳೆಸಬೇಕಾಗಿಲ್ಲ, ಉಳಿಸ್ಕೊಂಡಷ್ಟು ನಮಗೆ ಗೌರವ ಇದೆ. ಎಂತೆಂಥ ನಮ್ಮ ಕನ್ನಡ ಸಾಹಿತ್ಯ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಷ್ಟು ನಮಗೆ ಅನುಕೂಲತೆಗಳಿದ್ವು, ಅಂಥವುಗಳನ್ನು ಅಟೆಂಡ್ ಮಾಡಬೇಕು. ಶಾಲಾ ಕಾರ್ಯಕ್ರಮಗಳಲ್ಲಿ ಶಾಲೆಗಳು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಗಳಲ್ಲಿ ಪ್ರತಿ ಬಾರಿ ನಡೆಯುವಂಥದ್ದು ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಅಗ್ರಿಕಲ್ಚರು ಇವತ್ತು ನಮ್ಮ GKVK ಆಗಿರ್ಬೋದು, ಬಾಗಲಕೋಟೆ ನಿಲಯ ಆಗಿರ್ಬೋದು, ಧಾರವಾಡ ಯೂನಿವರ್ಸಿಟಿಗಳಿಗಾಗಿರ್ಬೋದು, ಎಲ್ಲ ಕಡೆ ನಮ್ಮ ಕೃಷಿನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಆ ಎಲ್ಲ ಕಡೆ ಮಕ್ಕಳನ್ನು ಪ್ರವಾಸ ಕರ್ಕೊಂಡು ಹೋಗಬೇಕು. ಈ ರೀತಿ ನಡಿಬೇಕು. ಈ ರೀತಿ ಎಲ್ಲ ಯುವಕರು ಇನ್ನಾದರೂ ಧ್ವನಿ ಎತ್ತಿ, ಇನ್ನಾದರೂ ಮುಂದೆ ಬಂದು ಆಗುವಂತಹ ಸಮಾಜದಲ್ಲಿ ಆಗುವಂತಹ ವಿಚಾರಗಳನ್ನು ನಿಮ್ಮದೇ ಆದ ಭಾಷೆಯಲ್ಲಿ ಯಾರಿಗೂ ನಮ್ಮ ಡಾಕ್ಟರ್ ರಾಮ್ಜಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರೋಂಥ ಸಂವಿಧಾನ ತುಂಬ ಅತ್ಯದ್ಭುತವಾಗಿದೆ. ನಾವೆಲ್ಲರೂ ಧ್ವನಿ ಹಾಕಬೇಕು, ಧ್ವನಿ ಎತ್ತಬೇಕು. ಈ ರೀತಿ ವಿಚಾರಗಳನ್ನು ಆದಷ್ಟು ನಮ್ಮದೇ ಮಾಧ್ಯಮ ವಿಚಾರಗಳನ್ನು ಹಂಚ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಹೆಚ್ಚಿನ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಧನ್ಯವಾದ ಎಲ್ರಿಗೂ. ಅಜಯ.